ಬಂಧುಗಳೇ ಎಲ್ರಿಗೂ ನಮಸ್ತೆ. ಇಲ್ಲಿ ನಮ್ಮ ಮಂಜಣ್ಣ ಅಂದರೆ ಸಿಟಿ ಒಳಗೆ ಒಳ್ಳೆ ಹೈನುಗಾರಿಕೆ ಮಾಡಿ ಹೆಸರು ಮಾಡ್ತಿರ್ತಕ್ಕಂಥ ನಮ್ಮ ಮಂಜಣ್ಣ ಜೊತೆಗಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿಕೊಂಡು ನೀಟಾಗಿ ಹೈನುಗಾರಿಕೆಯನ್ನು ಮಾಡ್ತಿರೋಂಥದ್ದು. ಮಂಜಣ್ಣ ನಮಸ್ಕಾರ. ನಿಮ್ಮದು ಮೂಲತಃ ನಿಟ್ಟೊಳ್ಳಿಯವರಲ್ಲ, ದಾವಣಗೆರೆ? ನಿಟ್ಟೊಳ್ಳಿಯವರು. ಎಷ್ಟಿದ್ದಾವೆ ಮಂಜಣ್ಣ ಹಸುಗಳು? ಇಲ್ಲಿ ಹಸು ಇಲ್ಲಿ ಒಂದು 15 ಸರ್. ಇಲ್ಲಿ 15 ಇದಾವಲ್ಲ? ಸಣ್ಣವೆಲ್ಲ ಸೇರಿ 15. ಎಲ್ಲ ಎಚ್ ಎಫ್ ಹಸುಗಳೇ? ಎಲ್ಲ ಜರ್ಸಿ ಎಚ್ ಎಫ್ ಇದಾವಲ್ಲ? ಗೀರು ಸಾಕಿದೆ, ಸಾಕು ಕ್ರಾಸ್ ಇದೆ, ಗಿರ್ ಸಾಕು. ಹಾಲು ಎಷ್ಟು ಕೊಡ್ತಿದ್ದಾವೆ ಈಗ ಹಸುಗಳು ಟೋಟಲ್? ಇದ್ರಾಗ ಎಲ್ಲ ಗಬ್ಬ ಸರ್, ಇದೆಲ್ಲ ಮಣಕ್ಕೋಳಿವು. ಮಣ್ಕಗಳ ಎಲ್ಲ ಗಬ್ಬಿದಾವಲ್ಲ? ಇವು ಎಮ್ಮೆ ಇತ್ತಲ್ಲಪ್ಪ? ಇದು ದೇವ್ರಿನ ಸರ್, ಇದೆ ದೇವ್ರಿಗೆ ಬಿಟ್ಟಿರಿ. ಸರಿ ಸರಿ. ಇದು ಮಣಕ ಭಾರಿ ಚೆನ್ನಾಗೈತಿ. ಅದು ಎಚ್ ಎಫ್ ಅಲ್ಲ? ಅದು ಎಚ್ ಎಫ್ ಇದೆ ಸರ್, ಜರ್ಮನ್. ಯಾವ್ದು ಬರ್ತಾಳೆ ಜಾತಿ? ಇದು ಚೆನ್ನಾಗೈತಿ. ಇದು ಒಂಥರ ಜಾತ್ರೆ. ಇದು ಇದೆಂಥದ್ದು? ರೆಡ್ಡನ್ನ ಮಿಕ್ಸ್ ಐತಲ್ಲ, ರೆಡ್ಗೆ ಮತ್ತೆ ಗಿರ್ಗ ಸಾಯಿವಾಲ್ಗೆ ಮಿಕ್ಸ್ ನಂಗೆ ಕಾಣ್ತದೆ. ಹಣೆ ನೋಡಿದ್ರೆ ಗಿರ್ ಥರ ಹಣೆ ಬರ್ತದೆ ದೊಡ್ಡದಾಗಿ. ಇನ್ನು ಎಚ್ ಎಫ್ಗೆ ಮಿಕ್ಸ್ ಆಗೈತೆ ಗೊತ್ತಿಲ್ಲ. ಬಂದೊಳ್ಳೆ ನೀವು ಕಾಮೆಂಟ್ ಮಾಡಾಕಿ ಯಾವ್ದು ಇರ್ಬೋದು. ಇದು ಕರುವನ ಹೀಟ್ ಹಾಕ್ಸಿದ್ದೀರಿ ಮಂಜಣ್ಣ? ಇಲ್ಲ, ಇನ್ನೂ ಹಾಕ್ಸಿಲ್ಲ. ಇನ್ನೂ ಹಾಕ್ಸಿಲ್ಲ. ಭಾರಿ ನೀಟಿಗಿದೆ. ಇದು ಜರ್ಸಿ ಕ್ರಾಸಿನವಲ್ಲ? ಇದು ತುಂಬ ನೀಟಾಗಿ ಎಲ್ಲ ಪೆಡಾಕ್ ಸಿಸ್ಟಮಲ್ಲೇ ಬಿಟ್ಬಿಟ್ಟಿದ್ರಿ. ಕಟ್ಟೋದಿಲ್ಲ ಜಾಸ್ತಿ ಇವಕ್ಕೆ? ಕಟ್ಟಲ್ಲ. ಇದು ಬೀಜಕ್ಕೆ ಕಾರಣ ಇದು? ಎಷ್ಟು ವರ್ಷದ್ದು ಇದು? ಇದು 2 ವರ್ಷದ್ದು. ಇಲ್ಲೇ ಹುಟ್ಟಿರೋದು ಇದು? ಇಲ್ಲೇ ನಮ್ಮ ಇದ್ರಾಗ ಹುಟ್ಟಿರೋದು. ಬೀಜದ ಹೋರಿ ಐತಿ. ಏನು ನೀವೇನು ಹೊರಗಡೆಯಿಂದ ಸಿಮೆಂಟ್ ಹಾಕ್ಸಲ್ಲ, ಏನು ಇದನ್ನ ಕ್ರಾಸ್ ಮಾಡಿಸ್ತಾರೆ ಹೆಂಗೆ? ಇಲ್ಲೇ ಕ್ರಾಸಿಂಗ್ ಮಾಡ್ತೀವಿ. ಓಹೋ, ಬೇಗ ಹೀಟ್ ನಿಲ್ತತ್ತಣ್ಣ? ನಿಂತ್ಕೊಂಡವ್ರಿಗೆ ಎಲ್ಲ ಗಬ್ಬಿದಾವಲ್ಲ ಎಲ್ಲ ಇದ್ರದ್ದು ಕ್ರಾಸಿಂಗೇನಾ? ಅಲ್ಲಣ್ಣ, ಈಗ ಹೊರಗಡೆಯಿಂದ ಒಳ್ಳೊಳ್ಳೆ ಸಿಮೆಂಟ್ಗಳು ಬರ್ತಾವಲ್ಲ, ಅವು ಹಾಕ್ಸೋಕೆ ಹೋಗಲ್ಲ, ಇದೇ ಬೀಜದ ಹೋರಿಗಳಿಂದನೇ ಹಾಕ್ಸ್ಬಿಡ್ತೀರಿ. ಇದು ಎಷ್ಟು ವರ್ಷದಿಂದ ಮಂಜಣ್ಣ ಕೆಲಸ ಇದು ಹಸು ಸಾಕಣೆ ಸಿಟಿ ಒಳಗೆ? ಸಿಟಿ ಒಳಗೆ ನಾವು ಒಂದು 30 ವರ್ಷ ಮೇಲೆ ಆಗ್ತೀರಿ. 30 ವರ್ಷ? 30 ವರ್ಷದಿಂದ ಇದನ್ನೇ ಮಾಡ್ತಾ ಇದ್ರಿ? ಮಾಡ್ತಾರೆ. ಇಲ್ಲಿ ಎಲ್ಲ ಇದೇ ಪ್ಲೇಸ ಅಥವಾ ಬೇರೆ ಬೇರೆ ಪ್ಲೇಸಿಂದ ಮಾಡ್ತಿದ್ರಿ? ಅದು ಇದೇ ಪ್ಲೇಸ್. ಅಲ್ಲಿ ಮನೆ ಹತ್ರ ಹೊಸದವ್ರಿ, ಹಾಲಿಂಡವು. ಮನೆ ಹತ್ರ ನಿಂತ್ಕೊಂಡಿರಿ? ಮನೆ ಹತ್ರ ಎಷ್ಟಿದಾವಣ್ಣ ಮನೆ ಹತ್ರ? ಮನೆ ಹತ್ರ ಒಂದು 10 ಅದಾವ್ರಿ. ಅರೆ ಅಣ್ಣ, ಸಿಟಿಯಾಗೆ ಕಷ್ಟ ಅಂತಾರೆ ಹೈನುಗಾರಿಕೆ ಮಾಡೋದು. ಹೆಂಗೆ ನಿಮ್ಮ ಕಷ್ಟ ಅನಿಸ್ತಲ್ಲ ಇದು? ಇಲ್ಲ, ಕಷ್ಟ ಅನಿಸಲ್ಲ. ಯಾಕಂದ್ರೆ ಇನ್ನೊಬ್ರು ಕೆಲ್ಸಕ್ಕೆ ಹೋಗ್ಕೊಂತ ನಾವು ಮಾಡ್ಕೊಳೋದು ಭಾಳ ಬೆಸ್ಟ್ ಅಂತೀರಿ. ಗ್ರೇಟ್ ಬಿಡು ಮಂಜಣ್ಣ. ಏನು ಗೊತ್ತಾ, ಇವೆಲ್ಲ ಹಸು ನಾವು ಹಳ್ಳಿಗಳಲ್ಲಿ ಮಾಡೋರು ಯಾವನ್ ಮಾಡ್ತಾರಪ್ಪ ಸಾಕು ಬೆಳಿಗ್ಗೆ ಅಂತಾರೆ ತುಂಬ ಜನ ಸಿಕ್ಕಾರಿಲ್ಲ. ನಿಮ್ಗೆ ಹಂಗೆ ಅನ್ಸಲ್ಲ? ಇಲ್ಲ, ನಮ್ಗೆ ಹಂಗೆ ಅನ್ಸಲ್ಲ ಸರ್. ಹಿಂಗೆ ಇದರಲ್ಲಿ ಫ್ಯಾಟಿಗೇನು ತೊಂದರೆ ಇಲ್ಲ ನಿಮಗೆ? ಆ ಥರ ಕ್ರಾಸ್ ರೇಟ್ ಬರ್ತೈತಿ. ಅಣ್ಣ, ಚೆನ್ನಾಗಿ ಹಾಲು ಕೊಡಬೇಕು ಅಂದರೆ ಏನು ಫುಡ್ ಮೇಂಟೈನ್ ಮಾಡ್ತೀರಿ? ಈಗ ಚೆನ್ನಾಗಿ ಹಾಲು ಕೊಡ್ಬೇಕಂದ್ರೆ ಪೇಣೆ, ಶೇಂಗಾ ದಿಂಡಿ ಹಾಕ್ಬೇಕ್ರಿ. ಪೇಣಿ ಶೇಂಗಾ ದಿಂಡಿ. ಓಕೆ, ಚೆನ್ನಾಗಿ ಫ್ಯಾಟ್ ಬರುತ್ತೆ. ಒಂದು ಹಸುಗೆ ಮಿನಿಮಮ್ ಎಷ್ಟು ಹಾಕ್ತೀರಿ ಅಣ್ಣ ನೀವು ಚೆನ್ನಾಗಿ ಹಾಲು ಕೊಡೋವಂಥದ್ದು? ಹಸು ಚೆನ್ನಾಗಿ ಹಾಲು ಕೊಡೋವಂಥವು ಬೆಳಗ್ಗೆ 3 kg ಪೇಣೆ ಹಾಕ್ತೀವಿ, ಅದಕ್ಕೆ ಶೇಂಗಾ ದಿಂಡಿ ಹಾಕ್ತೀವಿ. ಅರ್ಧ kg ಶೇಂಗಾ, ಮತ್ತು 3.5 kg ಬೆಳಗ್ಗೆ ಒಂದು ಸತಿ. ಸಂಜೆ ಮತ್ತೇನಾದ್ರು ಇಡೋ ಪ್ಲಾನ್? ಸಂಜೆನೇ ಇರ್ತಾವೆ ರೀ. ಸಂಜೆನೂ ಸೇಮ್ ಅದೇ ಥರ ಸೇಮ್. ಒಂದು ಆಕಳಿಗೆ 6-60 kg 7 kg ಇಟ್ಬಿಡ್ತೀರಿ? ಹಾಂ. ಅಲ್ಲ ಮಂಜಣ್ಣ, ಈಗ ಹಸಿವು ಮೇವು ಒಣ ಮೇವು ಹೆಂಗೆ ಮೇಂಟೈನ್ ಮಾಡ್ತೀರಿ? ಇಲ್ಲ, ನಮ್ದೆಲ್ಲ ಒಣಮೇವು ಸರ್. ಒಣಮೇವು ಯಾವಾಗ ಕೊಡ್ತೀರಿ? ಒಣಮೇವು ನೈಟ್ ಕೊಡ್ತಾವೆ ನಾವು. ನೈಟ್ ಹಗ್ಲತ್ತು ಹಿಂಗೆ ಮೇಯ್ಕೊಂಡು ಬರ್ತಾವೆ. ಮೇಯ್ಕೆ ಹೊರಗೆ ಹಾಕ್ತೀರಾ? ಅಲ್ಲಣ್ಣ, ಈಗ ಎಚ್ ಎಫ್ ಹಸು ತೇಗ್ತಾವ ಅಂತಾರೆ ಜಾಸ್ತಿ ಬಿಸಿಲಾಗೆ. ಇಲ್ಲ, ನಮ್ಮ ಈಗ ಅಡ್ಡಾಡಿ ಬರ್ತಾವ್ರಿ. ಈಗ ಕೈ ಬಿಟ್ಬಿಡ್ತಾನ 4:30-5 ಗಂಟೆಗೆ ಬಂದ್ಬಿಡ್ತಾವೆ. ಹೌದು. ಆಮೇಲೆ ಈಗ ಫುಡ್ ವೇಸ್ಟೇಜ್ ಈ ಥರ ಹಿಂಗೆ ಮೇಂಟೈನ್ ಈ ಥರ ಹಾಕ್ಬೋದಾ? ಏನು ಪ್ರಾಬ್ಲಮ್ ಆಗಲ್ಲ? ಈ ಥರ ಪ್ರಾಬ್ಲಮ್ ಏನಂತ ಹಾಕ್ಬೋದಾ? ಹಾಕಿ ನಾವು ನೀರು ಹಾಕ್ಬಿಡ್ತೇವೆ. ನೀರು ಹಾಕ್ಬಿಡ್ತೀರಿ? ಅದೇ ಅನ್ನ ತರಕಾರಿ ಇವೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ನೀರು ಹಾಕ್ಬಿಡ್ತೀರಲ್ಲ? ಅಲ್ಲಿ ಹಿಂಡುವಾಗ ಒಟ್ಟು ಮಿಷಿನ್ ಏನು ಯೂಸ್ ಇಲ್ಲ? ಮಿಷಿನ್ ಏನು ಯೂಸ್ ಇಲ್ಲ. ಒಬ್ಬರೇ ಮೇಂಟೈನ್ ಮಾಡ್ತೀರಿ? ಮಿಷಿನ್ ಮೇಂಟೈನ್ ಮಾಡಿದ್ರೆ ಒಳ್ಳೇದೇನೋ ಅಂದ್ಕೊಂತೀನಿ ನಾನು. ಇಲ್ಲ, ಮಿಷಿನ್ ಏನಿಲ್ಲ, ಇಟ್ಟಿಲ್ಲಲ್ಲ. ಬಂಧುಗಳೇ, ಈ ವಿಡಿಯೋ ನಾವು ನೋಡ್ತಾ ಇರತಕ್ಕಂಥ ಮಾಹಿತಿ ಏನಿದೆ ತುಂಬ ಚೆಂದಾಗಿ ನೀಟಾಗಿ ಪೆಡಾಕ್ ಥರ ಮಾಡಿಕೊಂಡು ಹೈನುಗಾರಿಕೆ ಮಾಡ್ತಿರ್ತಕ್ಕಂಥ ನಮ್ಮ ಮಂಜಣ್ಣ. ಜರ್ಸಿ, ಸಾಯಿವಾಲು, ಎಚ್ ಎಫ್ ಹಸುಗಳು ಇದೆ. ಆಮೇಲೆ ಇನ್ನೊಂದು ಏನು ಅಂದರೆ ಗಿರ್ ಕ್ರಾಸ್ ಹಸುಗಳಿದೆ. ಪ್ಯೂರ್ ಬರ್ಬೋದು, ಅಲ್ಲ ಗಿರ್ ಕ್ರಾಸೇ ಬರುತ್ತೆ. ಕೋಡಿಗೆ ನೋಡಿದ್ರೆ ದೊಡ್ಡದಾಗಬೇಕು. ರಾಠಿಗೆ ಕ್ರಾಸ್ ಆಗಿರ್ತಕ್ಕಂಥ ಗಿರ್ ಮರಿ ಇದು.
ಹಿಂಗೆ ಮಣಕಗಳು. ಒಟ್ಟು ಎಷ್ಟು ಟೋಟಲ್ ಕಟ್ಟಿದಾವ ಮಂಜಣ್ಣ ಈಗ ಗಬ್ಬಾಗಿರೋವು? ಇದರ ಗಬ್ಬಾಗಿರೋ ಒಂದು 8 ಅದಾವ ರೀ. 8 ಇದಾವ? ಹಾಂ 8 ಅದಾವ. ಹಾಲು ಕೊಡ್ತಿರೋ ಸದ್ಯ? ಈಗ ಸದ್ಯ ಇದ್ರಿಗೆ ಯಾವ ಹಾಲು ಕೊಡ್ತಾ ಇಲ್ಲ. ಈ ಹಿಂದೆ ನೀವು ಹಾಕಿದ್ದ ಹಾಲು ಎಷ್ಟು ಲೀಟ್ರ್ ತನಕ ಹಾಕಿದ್ದೀರಿ? ನಾವು ಒಂದು 60ರಿಂದ ಹಾಕಿವಿ ಸರ್. 60 ಲೀಟ್ರ್. ಒಂದು 10 ಹಸುವಿಂದ 60-70 ಲೀಟ್ರ್ ಹತ್ರ ಹೋಗ್ತೀರಿ. ನಮ್ಮ ಇಲ್ಲೇನು ಡೈರಿಗೆ ಹೋಗ್ತೀರಣ್ಣ? ಹಾಂ ಡೈರಿ ಹೋಗ್ತೀವಿ ಸರ್. ಏನು ಮನೆಗಳಿಗೆ ಇದು ಹೋಯ್ತಾರಲ್ಲ? ಕಮ್ಮಿ, ಡೈರಿಗೆ ಜಾಸ್ತಿ. ಹಾಂ ಓಕೆ. ಏನೇ ಆಗಲಿ ಮಂಜಣ್ಣ ತುಂಬ ಚೆನ್ನಾಗಿ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇರೋಂಥದ್ದು ಹಿಂಗೆ. ಆಮೇಲೆ ಗಿಣ್ಣದ ಹಾಲು ಬೇಕು ಅಂತ ಸುಮಾರು ಜನ ನಮ್ಗೆ ಸಿಟಿಯಾಗಿ ಕೇಳ್ತಾರೆ, ಅಣ್ಣ ಎಲ್ಲರೂ ಸಿಕ್ಕರೆ ಹೇಳ್ರಿ ಅಲ್ಲಿ ಹೋಗಿ ತೊಗೊಳ್ತೀವಿ ಅಂತ. ಗಿಣ್ಣದ ಹಾಲು ಏನಾದರೂ ಮಾರಾಟ ಮಾಡೋದು ಏನಾದರೂ? ಮಾರಾಟ ಅಲ್ಲರಿ, ನಾವು ಖುಷಿಯಿಂದ ಕೊಡ್ತಾವ್ರಿ ಹಾಲು. ಹೌದಾ? ಗಿಣ್ಣದ ಹಾಲು ಮಾತ್ರ? ಹಾಂ ಯಾರು? ಯಾಕಂದರೆ ಅದು ಬಿಸ್ನೆಸ್. ಗಿಣ್ಣದ ಹಾಲು 1 ಲೀಟ್ರಿಗೆ 20 ರೂಪಾಯಿ 15 ರೂಪಾಯಿ ತಗೊಳ್ತಾರೆ. ಅದಕ್ಕೆ ಕೇಳಿದೆ, ನೀನು ಹೆಂಗೇನಾದರೂ ಗಿಣ್ಣದ ಹಾಲು ಏನಾದ್ರು ಬೇಕು ಅಂತ ಕೇಳಿದ್ರೆ ತುಂಬ ಜನ. ಗಿಣ್ಣದ ಹಾಲು ಇವತ್ತಾದ್ರೆ ನಾವು ಯಾರಿಗೂ 1 ರೂಪಾಯಿ ಇಸ್ಕೊಂಡಿಲ್ಲ. ವೈಟ್ ಹಾಲು ಐತಲ್ಲ ಅದು ಕಾಮನ್ ಬಿಡಿ. ಹೆಂಗೆ ಲೀಟ್ರ್ ಕೊಡ್ತೀರಿ? ಅದನ್ನ 45 ಹಿಂಗೆ 40 ಹಿಂಗೆ ಕೊಡ್ತಾರೆ. ತುಪ್ಪ ಏನಾದ್ರು ಬೆಣ್ಣೆ ಮಾಡಿ? ಬೆಣ್ಣೆ ಮಾರಲ್ಲ. ಬೆಣ್ಣೆ ಮಾರಲ್ಲ, ಬರೀ ಹಾಲು ಅಷ್ಟೇ ಮಾಡ್ತೀರಿ. ಓಕೆ. ಹಸು ಸಾಕೋದ್ರಿಂದ ಏನಾದರೂ ಲಾಭ ಅಂದರೆ ವಾರ್ಷಿಕವಾಗಿ ಲಾಭ ಪಡ್ಕೋಬೋದಣ್ಣ, ಅಥವಾ ತಿಂಗಳಿಗೆ ಲಾಭ ಇಷ್ಟು ಪಡ್ಕೋಬೋದು ಅಂತ ಏನಾದರೂ ಲಾಭಾಂಶ ಆಗುತ್ತಾ? ಆಕತ್ರಿ. ಹಾಂ ಚೆನ್ನಾಗಿ ಆಕತ್ತಿ ಅಂದ್ರೆ ಅದು ಮೇಂಟೆನೆನ್ಸ್ ಚೆನ್ನಾಗಿರ್ಬೇಕು, ಮಾಡಬೇಕು. ಖರ್ಚು ವೆಚ್ಚ ಎಷ್ಟು ಬರ್ತದೆ? ಇಷ್ಟೆಲ್ಲ ಜಾಸ್ತಿ ಬರ್ತೈತಿ. ಮೇವು ಭಾಳ ದುಬಾರಿ ಮೇವು. ನೀವೇನಾದ್ರು ಲೆಕ್ಕ ಇಟ್ಟಿರಾ ಇಷ್ಟು ಖರ್ಚಾಗುತ್ತೆ? ಇಲ್ಲ ಏನೋ ಲೆಕ್ಕ ಇಟ್ಟಿಲ್ಲ. ಓಕೆ. ಬಟ್ ಏನೇ ಆಗಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಿ. ಹೋರಿಕರುಗಳಿದ್ದಾವೆ. ಇದು ಜರ್ಸಿ ಹೋರಿಕರಲ್ಲ? ನೀವು ಹೋರಿಕರ ಹಾಕಿದ್ರೆ ಕೊಡಂಗಿಲ್ಲಲ್ಲ, ಅದು ಗ್ರೇಟ್ ಬಿಡು. ನೀವೇ ಇಟ್ಕೊಂಡ್ಬಿಡ್ತಾ ಇದ್ದೀರಲ್ಲ. ನಾವೇ ಒಳ್ಳೆ ಖುಷಿ ಆಯ್ತು ಮಂಜಣ್ಣ ನೀವು ಮಾತಾಡಿಸಿ. ಸಿಟಿ ಒಳಗೆ ಈ ಥರ ಹೈನುಗಾರಿಕೆಯನ್ನು ಮಾಡ್ತಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಮತ್ತೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ತೀನಿ. ಒಳ್ಳೇದಾಗಲಿ. ಪಾಪ ನೀವು ಹೊರಗಡೆ ಹೊಡ್ಕೊಂಡು ಹೋಗ್ತಾ ಇದ್ರಿ, ಏನು ಬಿಟ್ಬಿಡ್ತೀರಾ ಹೊರಗಡೆ? ಹೊರಗಡೆ ಬಿಟ್ಬಿಡ್ತಾವೆ. 4:30-5 ಗಂಟೆ ಬರ್ತಾವ್ರೆ ಆಡೆ. ಸೀದಾ ಬರ್ತಾವೆ ಅವೇ? ಸೀದಾ ಬರ್ತಾವೆ. ಗಾಡಿ ಸೌಂಡ್ ನೋಡ್ದಾಟಿ ಹಂಗೆ ಬರ್ತಾವಲ್ಲ? ಓಕೆ. ನಮ್ಮ ಮಂಜಣ್ಣ ತುಂಬ ಸೈಲೆಂಟ್ ರೀ. ಈ ಹಿಂದೆ ಒಂದು ಹಸು ಪಾಪ ಇತ್ತು ಕೊಡೋದು, ಅದು ಸರಿಯಾಗಿ ಬೆಲೆ ಸಿಗಲಿಲ್ಲ ಅಂತೇಳಿ ಮತ್ತೆ ಅವರೇ ಇಟ್ಕೊಂಡ್ರು. ಕರು ಆಗ್ತಲ್ಲ ಅದು? HF ಭಾರಿ ದೊಡ್ಡ ಗಾತ್ರದ ಹಸು ಇತ್ತದು. ಮತ್ತು ಕೊಡೋವು ಯಾವ ಇಲ್ವಲ್ಲಣ್ಣ? ಸಂತೋಷ ಮಂಜಣ್ಣ. ಆಯಿತು. ಬಿಸಿಲು ತುಂಬ ಆಗ್ತಾ ಇದೆ, ಹಸುಗಳು ಮೇಯಕ್ಕೆ ಬಿಡ್ಬೇಕು ಅನ್ಸುತ್ತೆ. ಬಿಡೋದಾದ್ರು ಬಿಟ್ಬಿಡಿ. ಬನ್ನಿರಿ ಹೊರಗಡೆ ಬನ್ನಿ. ಅಷ್ಟು ಹಸುಗಳಿಗೆ ಆಗುತ್ತೆ ಅಣ್ಣ ಕಟ್ಟಕ್ಕೆ ಜಾಗ? ಆಗುತ್ತಲ್ಲ. ಹಾಂ ಬಾಕಿ ಟೈಮ್ನಾಗ ಹೊರಗಡೆನೇ ಜಾಸ್ತಿ. ಮಂಜಣ್ಣ ಅದು ಹಸುಗಳ ಹೈನುಗಾರಿಕೆ ಮಾಹಿತಿ ಏನು ಚೆಂದ ಇತ್ತು ಗೊತ್ತಾ? ಕರು ಚೆನ್ನಾಗಿದೆ. ಇದು ನೈಸ್ ಲುಕ್. ಒಣ ಮೇವು, ರಾಗಿ ಹುಲ್ಲಲ್ಲ? ಒಂದು 6 ತಿಂಗಳು ಹಾಕತ್ತೇನಣ್ಣ? 6 ತಿಂಗಳು ಆಗಲ್ಲ? 6 ತಿಂಗಳು ಆಗಲ್ಲ, ಇನ್ನೊಂದು ತಿಂಗಳು ಖಾಲಿ. ಹೌದಾ? ಮತ್ತೆ ತರ್ಸ್ಕೋಬೇಕು. 10 ಹಸುಗಳಿಗೆ ಎಷ್ಟು ವರ್ಷಕ್ಕೆ 2 ಸತಿ ರಾಗಿ ಹುಲ್ಲು ತರಿಸ್ತೀಯ ಅಣ್ಣ? ಹಾಂ ಒಂದು ವರ್ಷಕ್ಕೆ 2 ಸತಿ ರಾಗಿ. ಬಂಧುಗಳೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ನೀವು ಲೈಕ್ ಆಗಲಿ, ಶೇರ್ ಆಗಲಿ, ಕಾಮೆಂಟ್ ಆಗಲಿ, ಅದು ನಿಮ್ಮ ವೈಯಕ್ತಿಕ ವಿಚಾರ ಆದರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.